ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರುತಿ ತುಕಾರಾಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಬಟಾಣಿ ಪನ್ನೀರ್ ಮಸಾಲ, ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮೆಂತೆ ಚಪಾತಿ ಮಾಡೀನಿ. ಅದು ಹೇಗೆ ರೆಸಿಪಿ ಐತೆ, ಅದು ಹೆಂಗೆ ಮಾಡೋದೈತೆ ಅಂತ ಹೇಳ್ಕೊಡ್ತೀನಿ ಬರ್ರಿ. ಫಸ್ಟಿಗೆ ಗೋಧಿ ಹಿಟ್ಟು ತೊಗೊಂಡಿನ್ರಿ ಮೆಂತೆ ಚಪಾತಿ ಮಾಡಾಕ್ರಿ. ಆಮೇಲೆ ಮೆಂತೆ ಪಲ್ಯ ಕಟ್ ಮಾಡಿಕೊಂಡು ಹಾಕ್ಕೊಂಡೇನ್ರಿ ತೊಳೆದು. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ, ಸ್ವಲ್ಪ ಜೀರಿಗೆ, ಖಾರದ ಪುಡಿ ಹಾಕಿ ಕಲಿಸ್ಕೊಂಡು ನಾವು ಹೆಂಗೆ ಚಪಾತಿ ಹಿಟ್ಟು ನಾದ್ತೀವಲ್ರಿ ಆ ಥರ ನಾದ್ಕೋಬೇಕ್ರಿ. ಏನಿಲ್ಲರಿ, ಹೆಲ್ದಿಯಾಗಿರ್ತೈತ್ರಿ. ಆರಾಮ್ಸೆ ಹುಡುಗರು ತಿನ್ನಂಗಿಲ್ಲ ಅಂದ್ರೆ ಎಲ್ಲ ಮಕ್ಕಳೆಲ್ಲ ತಿಂತಾವ್ರಿ. ಅದು ಸ್ವಲ್ಪ ನಾದ್ಕೋತೀನಿ ರೀ. ನೀರು ತಗೊಂಡು ನಾದ್ಕೊರಿ. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊರಿ. ನಾನು ಹೆಂಗೆ ನಾದಿ ಚಪಾತಿ ಹಿಟ್ಟು ಹೆಂಗೆ ನಾದ್ತೀವಲ್ರಿ ಆ ಥರ ನಾದಿ ಒಂದು 5 ನಿಮಿಷ ಮುಚ್ಚಿಡ್ರಿ. ನಾನು ಇವತ್ತು 2 ರೆಸಿಪಿ ಹೇಳತ್ತೀನಿ. ಒಂದು ಇದು ಚಪಾತಿ ರೀ, ಅದ್ರ ಜೊತೆಗೆ ಬಟಾಟಿ ಪನ್ನೀರ್ ಮಸಾಲ ಹೇಳತ್ತೀನಿ ರೀ. ಸ್ವಲ್ಪ ವಿಡಿಯೋ ಲೆಂತ್ ಐತೆ, ಕೊನೆವರೆಗೂ ನೋಡಿರಿ. ಹೀಗೆ ಸಪೋರ್ಟ್ ಮಾಡಿರಿ. ಹಿಂಗೆ ನಾದ್ಕೊಂಡು ಒಂದು 5 ನಿಮಿಷ ಮುಚ್ಚಿಡ್ರಿ. ನಾನು ಈ ಕಡೆ ಏನು ಮಾಡೀನಿ ರೀ, ಪನ್ನೀರಿಗೆ ಬಿಸಿನೀರು ಕಾಯಿಸಿ ಹಾಕಾಕ್ತೀನಿ ರೀ. ಯಾಕಂದರೆ ಬಿಸಿನೀರು ಕಾಯಿಸೋದ್ರಿಂದ ಪನ್ನೀರು ಮೆತ್ತಗೆ ಇರ್ತಾವ್ರಿ. ಅದಕ್ಕೆ ಒಂದು 5 ನಿಮಿಷ ಅದು ಕಾಯಕ್ಕಿಟ್ಟು ಸೈಡಿಗೆ ಇಟ್ಕೊಂಡೇನಿ ರೀ. ಆಮೇಲೆ ಒಂದು ಕಡಾಯಿ ತೊಗೊಂಡೇನಿ ರೀ. ಅದಕ್ಕೊಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಅದಕ್ಕೆ ಇವಾಗ ನಾವು ಮಸಾಲೆ ಬೇಕಲ್ರಿ, ಅದಕ್ಕೆ ಸ್ವಲ್ಪ 1-2 ಈರುಳ್ಳಿ, ಅದಕ್ಕೆ ಟೊಮೆಟೊ ರೀ, ಮತ್ತು ಸ್ವಲ್ಪ ಕರಿಬೇವು ರೀ, ನಿಮಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನಿ ರೀ. ಇವೇನಿಲ್ಲರಿ, ಎಲ್ಲ ಸ್ವಲ್ಪ ಕೆಂಪಾಗಂಗೆ ಹುರ್ಕೋರಿ. ಹುರ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲೆ ಐಟಮ್ ಹಾಕ್ಬೋದು ನೀವು. ಕರಿಮೆಣಸು ಮತ್ತು ಚಕ್ಕೆ ಲವಂಗ ಏನಾರ ಅವು ಹಾಕ್ಕೋಬೋದು ರೀ. ಇಲ್ಲಿ ನಾನು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡೇನಿ ರೀ, ಸ್ವಲ್ಪ ಶೇಂಗಾ ಹಾಕ್ಕೊಂಡೇನಿ ರೀ ಹುರಿದು. ನೀವೆಲ್ಲ ಒಮ್ಮೆ ಹಾಕ್ಕೊಂಡ್ರೆ ನಿಮಗೆ ಗ್ರೇವಿ ಮಾಡೋಕೆ ಈಸಿ ಆಗ್ತೈತಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ ರೀ. ಅದಕ್ಕೆ ಮಸಾಲೆ ಐಟಮ್ ಅಂದರೆ ಕರಿಮೆಣಸು, ಸ್ವಲ್ಪ ಚಕ್ಕೆ ಲವಂಗ, ನಿಮ್ಮ ಹತ್ರ ಯಾವ್ಯಾವ ಮಸಾಲೆ ಐಟಮ್ ಇದಾವಲ್ಲ ಅವೆಲ್ಲ ಹಾಕ್ಕೋಬೋದು ರೀ ನೀವು. ಹಾಕ್ಕೊಂಡು ಏನಿಲ್ಲರಿ, ಹಿಂಗೆ ಸ್ವಲ್ಪ ಮೆತ್ತಗಾದ್ಮೇಲೆ ಅದು ಒಂದು ಪ್ಲೇಟಿಗೆ ತಕ್ಕೊಂಬಿಡ್ರಿ. ತಗೊಂಡು ಅದು ಆರಾಕಿಡ್ರಿ ಸೈಡಿಗೆ. ಅದು ಆರಿದ ಮೇಲೆ ಮಿಕ್ಸಿ ಮಾಡ್ಕೊಂಬಿಡ್ರಿ. ಹಿಂಗೆ ಸ್ವಲ್ಪ ಆರಿತ್ರಿ, ಹಾಗೆ ಬಿಸಿ ಬಿಸಿದು ಹಾಕ್ಕೊಂಡಿನಿ ರೀ, ಅರ್ಜೆಂಟ್ ಇತ್ತು ಅಂತೇಳಿ. ಆಮೇಲೆ ನಾವೇನು ಮಾಡೋದು, ಅದೇ ಕಡಾಯಿಗೆ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಇನ್ನು ಏನಿಲ್ಲರಿ, ಜೀರಿಗೆ, ಸಾಸಿವೆ, ಕರಿಬೇವು ಅದೆಲ್ಲ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ನಾವೇನು ಸ್ವಲ್ಪ ಒಂದು ಸಣ್ಣ ಈರುಳ್ಳಿ ಹಾಕ್ಕೋಬೋದು ರೀ, ಉಳ್ಳಾಗಡ್ಡಿ ಹಾಕ್ಕೋಬೋದು ರೀ, ಕರಿಬೇವು ಹಾಕ್ಕೊಂಡೇನಿ ರೀ. ಅದಕ್ಕೆ ಸ್ವಲ್ಪ ಈರುಳ್ಳಿ ಅದು ಸ್ವಲ್ಪ ಫ್ರೈ ಮಾಡ್ಕೊರಿ. ಫ್ರೈ ಆದಮೇಲೆ ನಾವೇನು ಮಾಡ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ಖಾರದ ಪುಡಿ, ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡೇನಿ ರೀ. ನೀವು ಬೇಕಾದರೆ ಬೇರೆ ಮಸಾಲೆ ಹಾಕ್ಕೋಬೋದು ರೀ. ಅರಿಶಿಣ ಪುಡಿ ಹಾಕ್ಕೊಂಡೇನಿ ರೀ. ಅದು ಸ್ವಲ್ಪ ಇದು ಮಾಡಿಕೊಂಡು ಕಲಿಸ್ಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ರಿ ಆ ಜಾರ್ನಾಗಿರೋದು ಮಸಾಲ ಗ್ರೇವಿ ಏನು ಬೇಕಾಗಿತ್ತಲ್ರಿ ಅದು ಮಸಾಲ ಕಡೆಗೆ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊರಿ. ಆಮೇಲೆ ನಾವು ಈ ಕಡೆ ಏನು ಮಾಡ್ಕೊಂಡು, ನಾನು ಹಸಿ ಬಟಾಣಿ ತೊಗೊಂಡೇನಿ ರೀ. ಹಸಿ ಬಟಾಣಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ನಾವೇನದು ಈ ಕಡೆ ಒಂದು ಸೈಡ್ ಗ್ರೇವಿ ಮಾಡ್ಕೊತಿದ್ದೀವಲ್ರಿ ಅದಕ್ಕೆ ಇದು ಸ್ವಲ್ಪ ಭಾಳ ತಗೊಂಡ್ಬೇಡ್ರಿ, ಸ್ವಲ್ಪ ಈ ಥರ ಹುರ್ಕೊಂಡು ಆ ಮಸಾಲಾಗೆ ಹಾಕೋರಿ. ನೀವು ಏನಪ್ಪ ನಮ್ಮ ಹತ್ರ ಹಸಿ ಬಟಾಣಿ ಇಲ್ಲಾಂದರೆ ನೀವು
ಒಣಗಿದ ಬಟಾಣಿ ಸುಕ್ಕೆ ಹಾಕ್ಕೋಬೋದು ರೀ, ಸ್ವಲ್ಪ ನೆನೆಯಾಕಿಟ್ಟು ಮಾಡ್ಕೋಬೋದು ರೀ. ಇವಾಗ ಸೀಸನ್ ಅಲ್ರಿ, ಅದಕ್ಕೆ ನಾನೇನು ಮಾಡೀನಿ, ಹಸಿ ಬಟಾಣಿ ತೊಗೊಂಡೀನಿ ರೀ. ಆಮೇಲೆ ಈ ಕಡೆ ಪನ್ನೀರು ಮೆತ್ತಗಾಗಿದ್ದು ನೋಡಿರಿ, ಅದಕ್ಕೆ ಆ ಪನ್ನೀರು ಏನು ಮಾಡ್ಕೊಂಡು ಈ ಗ್ರೇವಿ ಒಳಗೆ ಮಿಕ್ಸ್ ಮಾಡ್ಕೊಂಡೀನಿ ರೀ. ಇಷ್ಟೇ ನೋಡಿರಿ, ಆದರೆ ಕುದಿಬೇಕು ರೀ, ಕುದಿನ ಟೇಸ್ಟೇ ಇರ್ತದೆ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನೀವು ಬೇಕಾದ್ರೆ ಮ್ಯಾಲೆ ತುಪ್ಪ ಹಾಕ್ಕೋಬೋದು ರೀ, ತುಪ್ಪ ಒಲ್ಲಂದ್ರೆ ಬಿಡ್ಬೋದು ರೀ. ಒಂದು ಕುದಿಯಕ್ಕೆ ಇಟ್ಟೀನಿ ರೀ. ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋರಿ. ಈ ಕಡೆ ಕುದಿಯಕ್ಕೆ ಇಟ್ಟಿರಿ. ಆಯ್ತು ನೋಡಿರಿ, ಇಷ್ಟೇ ಬಟಾಣಿ ಪನ್ನೀರ್ ಮಸಾಲ ರೀ. ನಾನು ಆ ಕಡೆ ಇವಾಗ ಇದು ಆಯ್ತಲ್ರಿ, ಚಪಾತಿ ಮಾಡೋಕ್ಕೂ ತೊಗೊಂಡೀನಿ ರೀ. ಹಿಟ್ಟು ನೆಂದಿತ್ತು ರೀ, ಅದಕ್ಕೆ ನಾವು ಹೆಂಗೆ ಮಾಮೂಲಿ ಚಪಾತಿ ಮಾಡ್ತೀವಲ್ರಿ ಆ ಥರ ಮಾಡ್ಕೊಂಬಿಡೋದ್ರಿ. ಅದು ಸ್ವಲ್ಪ ಲಟ್ಸ್ಕೊಂಬಂದು ಸ್ವಲ್ಪ ಹರಿದಂಗೆ ಅನ್ನಿಸ್ತೈತೆ ರೀ, ಯಾಕಂದರೆ ಒಳಗಡೆ ಮೇಲೆ ಇದು ಮೆಂತ್ಯ ಪಲ್ಯ ಹಾಕಿದ್ದೀವಲ್ರಿ, ಅದಕ್ಕೆ ಆ ಥರ ಅನ್ನಿಸ್ತೈತೆ ರೀ. ನಾವು 4 ಪದರಿನ ಚಪಾತಿ ಮಾಡ್ಕೊಂಡೇನಿ ರೀ. ನೀವು 4 ಪದರಿನ ಚಪಾತಿ ಬರಲಿಲ್ಲ ಅಂದರೆ ನೀವು ಮಾಮೂಲಿ ಹೆಂಗೆ ಚಪಾತಿ ಮಾಡ್ಕೋತೀರ ಆ ಥರ ಮಾಡಿಕೊಂಡು ತುಂಬ ಟೇಸ್ಟಾಗೈತೆ ರೀ. ನೀವು ಒಂದು ಸಲ ಟ್ರೈ ಮಾಡಿರಿ, ಹೆಂಗೆ ಐತತ್ತೆ ಕಮೆಂಟ್ ಮಾಡಿರಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಾವು ಮಾಮೂಲಿ ಚಪಾತಿ ಹೆಂಗೆ ಮಾಡ್ತೀವಲ್ರಿ ಆ ಥರ ಚಪಾತಿ ಮಾಡೀವ್ರಿ. ಸಂಡೇ ಯಾವಾಗಾರ ನಿಮ್ಗೆ ಇಷ್ಟ ಆದರೆ ನೀವು ಆರಾಮ್ಸೆ ಮಾಡ್ಕೋಬೋದು ರೀ. ನಿಮಗೇನಂದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇಷ್ಟೇ ರೀ, ಪನ್ನೀರ್ ಬಟರ್ ಮಸಾಲ. ಈ ಕಡೆ ಮೆಂತ್ಯ ಚಪಾತಿ 2 ರೆಸಿಪಿ ನೋಡೀನಿ ರೀ. ವಿಡಿಯೋ ಕೊನೆ ತನಕ ನೋಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಮೆತ್ತಗೆ ಚಪಾತಿ ಬಂದಾವೆ ನೋಡಿರಿ, ನಂಗೆ ಸುಡಾತಿತ್ತಂತೇಳಿ ಸ್ವಲ್ಪ ಇದಾಯ್ತು ರೀ ಅದು. ಇಷ್ಟೇ ನೋಡಿರಿ, ಪನ್ನೀರ್ ಬಟರ್ ಮಸಾಲ. ಥ್ಯಾಂಕ್